ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮ ಪ್ರಕಾಶಂ ದಿಗ್ವಾಸಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನುವನೀತಹಸ್ತಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸದಾಶಿವಸಮಾರಂಭಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶರವೂರು, ಇದರ ನವೀಕರಣ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳು 25ರ ಆರಭ್ಯ 2ನೇ ತಾರೀಕಿನ ಪರ್ಯಂತ ನಡೀತಾ ಇದೆ. ಈಗಾಗಲೇ ಅವರು ಹೇಳಿದರು, 1 ವರ್ಷ 11 ತಿಂಗಳಲ್ಲಿ ಈ ದೇವಸ್ಥಾನ ಇದರ ಕಾರ್ಯಗಳು ಪೂರ್ಣಗೊಂಡಿದೆ ಅನ್ನೋದಾಗಿ. ಬಹಳ ಸುಂದರವಾಗಿ ನಾವೆಲ್ಲ ಹೆಮ್ಮೆ ಪಡುವಂತೆ ದೇವಸ್ಥಾನ ಇವತ್ತು ನಿರ್ಮಾಣಗೊಂಡಿದೆ. ಅಷ್ಟು ಅಲ್ಪ ಅವಧಿಯಲ್ಲಿ ಇಷ್ಟು ಸುಂದರವಾಗಿ ಇಷ್ಟು ವ್ಯವಸ್ಥೆಗಳನ್ನು ಹೊಂದಿಕೊಂಡು ಇಂತಹ ಒಂದು ದೇವಾಲಯ ನಿರ್ಮಾಣವಾಗಬೇಕಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಭಕ್ತಾದಿಗಳ ದಾನಿಗಳ ಒಂದು ಬದ್ಧತೆ, ಒಂದು ಶ್ರದ್ಧೆ ಯಾವ ರೀತಿಯಲ್ಲಿ ಇರಬಹುದು ಅನ್ನೋದನ್ನು ನಮಗೆ ಊಹಿಸಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಹಿಂದೂ ಸಮಾಜದ, ಹಿಂದೂ ಧರ್ಮದ ಒಂದು ಮಹತ್ವ ಅದು. ನಮ್ಮ ಮನೆಯಲ್ಲಿ ಎಷ್ಟು ಕಷ್ಟಗಳಿದ್ದರೂ, ನಾವು ಯಾವ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ನಮ್ಮ ದೇವಾಲಯಗಳು ಅದು ಜೀರ್ಣೋದ್ಧಾರಗೊಳ್ಳಬೇಕು, ಅದು ಸುಸ್ಥಿತಿಯಲ್ಲಿ ಇರಬೇಕನ್ನುವಾಗ ನಾವು ಯಥಾಶಕ್ತಿ ನಮ್ಮಿಂದ ಆದದ್ದನ್ನು ಖಂಡಿತವಾಗಿ ನಾವು ಅದಕ್ಕೆ ನೀಡಿ ಆ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸುವಲ್ಲಿ ನಾವು ಅದರಲ್ಲಿ ತೊಡಗಿಕೊಳ್ತೇವೆ. ಅಂತಹ ಒಂದು ಬದ್ಧತೆ, ಅಂತಹ ಒಂದು ಶ್ರದ್ಧೆ ನಮ್ಮ ಸಮಾಜದಲ್ಲಿ ಇರುವ ಕಾರಣ ಇವತ್ತು ಈ ಕೊರೋನಾದ ಅನಂತರದ ಕಾಲದಲ್ಲಿ ಕೂಡ ಬಹಳಷ್ಟು ನಮ್ಮ ದೇವಸ್ಥಾನಗಳು ಬಹಳಷ್ಟು ವಿಜೃಂಭಣೆಯಿಂದ ಬಹಳಷ್ಟು ಸುಂದರವಾಗಿ ಅದು ಜೀರ್ಣೋದ್ಧಾರಗೊಳ್ತಾ ಇವೆ ಮತ್ತು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇದೆ. ಅದರಲ್ಲೂ ಇಲ್ಲಿ ಆ ತಾಯಿ ದುರ್ಗೆ ನೆಲೆಸಿ ಎಲ್ಲರಿಗೂ ಅಭಯವನ್ನು ನೀಡ್ತಾ ಇದ್ದಾಳೆ. ನಾವು ಯಾವ ರೀತಿಯಲ್ಲಿ ಕೂಡ ತಾಯಿಯನ್ನು ಅರ್ಚಿಸದಿದ್ದರು, ಭಜಿಸದಿದ್ದರು, ಪೂಜಿಸದಿದ್ದರು, ನಾವು ತಾಯಿಯನ್ನು ಅನುಸರಿಸಿದರೆ ಸಾಕು, ಅವಳು ನಮ್ಮ ಕಷ್ಟಗಳನ್ನು ಕಳೀತಾಳೆ ಮತ್ತು ನಮ್ಮ ಕ್ಲೇಶಗಳನ್ನು, ಮನದ ಕ್ಲೇಶಗಳನ್ನು ದೂರ ಮಾಡ್ತಾಳೆ ಅನ್ನೋದು ನಮ್ಮ ನಂಬಿಕೆ. ಮುಖ್ಯವಾಗಿ ನಮಗೆ ಆ ದೇವರಲ್ಲಿ ನಮ್ಮ ನಂಬಿಕೆ ಮತ್ತು ಶ್ರದ್ಧೆಯನ್ನು ಇಡಬೇಕಾದದ್ದು ಮುಖ್ಯವಾಗ್ತದೆ. ಅದು ಯಾವ ಸಮಾಜಕ್ಕೆ ಸಂಬಂಧಪಟ್ಟವರಾಗಿರಲಿ ಅಥವಾ ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವರಾಗಿರಲಿ ಅಥವಾ ಯಾವುದೇ ರೀತಿಯ ಧೋರಣೆಗಳನ್ನು ಅನುಸರಿಸ್ತಾ ಇರಬಹುದು. ಆದರೆ ಒಟ್ಟಿನಲ್ಲಿ ನಾವು ನಮ್ಮ ಧರ್ಮದ ಬಗ್ಗೆ, ನಮ್ಮ ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ನಂಬಿಕೆಗಳನ್ನು ಇರಿಸಿಕೊಂಡು ಬಂದರೆ ನಮ್ಮ ಧರ್ಮ ಉಜ್ವಲವಾಗಲಿಕ್ಕೆ, ನಮ್ಮ ಧರ್ಮ ಬೆಳೀಲಿಕ್ಕೆ ಮತ್ತು ನಮ್ಮ ಧಾರ್ಮಿಕ ಕೇಂದ್ರಗಳು, ಶ್ರದ್ಧಾ ಕೇಂದ್ರಗಳು ಬೆಳಗಲಿಕ್ಕೆ ಅದು ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇವಾಲಯಗಳು ಒಂದು ರೀತಿಯಲ್ಲಿ ಸಾಮರಸ್ಯದ ಒಂದು ಕೇಂದ್ರಗಳಾಗಿ ನಮ್ಮ ಸಮಾಜದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಅದು ದೇವಾಲಯಗಳಿರ್ಬೋದು, ದೈವಾರಾಧನಾ ಕೇಂದ್ರಗಳಿರ್ಬೋದು, ಭಜನಾ ಮಂದಿರಗಳಿರ್ಬೋದು, ಇನ್ನಿತರ ಬೇರೆ ಬೇರೆ ವ್ಯವಸ್ಥೆಗಳಿರ್ಬೋದು. ಒಂದು ರೀತಿಯಲ್ಲಿ ಸಮಾಜ ಬಾಂಧವರನ್ನು ಎಲ್ಲ ಭೇದಗಳನ್ನು ಕಡೆಗಣಿಸಿ ಎಲ್ಲರೂ ಒಂದೇ ತಾಯಿಯ ಮಕ್ಕಳು ಅನ್ನುವ ರೀತಿಯಲ್ಲಿ ಬೆರೀಲಿಕ್ಕೆ ಒಂದು ಕೇಂದ್ರವಾಗಿ ನಮ್ಮ ಧಾರ್ಮಿಕ ಕೇಂದ್ರಗಳು ಇವತ್ತು ಕೆಲಸವನ್ನು ಮಾಡ್ತಾ ಇದೆ. ಹಾಗಿರುವಾಗ ನಮ್ಮ ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡಬೇಕಿದ್ರೆ ನಮ್ಮ ದೇವಾಲಯಗಳನ್ನು, ನಮ್ಮ ಧಾರ್ಮಿಕ ಕೇಂದ್ರಗಳನ್ನು ಕಾಪಾಡ್ತಾ ಬರಬೇಕಾದದ್ದು ನಮ್ಮ ಕರ್ತವ್ಯ. ಇವತ್ತು ಅಂತಹ ಒಂದು ದೊಡ್ಡ ಒಂದು ಕೆಲಸವಾಗಿ ಇಲ್ಲಿ ಶರವೂರು ದೇವಸ್ಥಾನ ಇವತ್ತು ಜೀರ್ಣೋದ್ಧಾರಗೊಂಡು ಇವತ್ತು ಬ್ರಹ್ಮಕಲಶ ಕಾರ್ಯಕ್ರಮಗಳನ್ನು ಕಾಣ್ತಾ ಇದೆ. ಮುಖ್ಯವಾಗಿ ಆ ತಾಯಿ ದುರ್ಗೆ, ಅದು ದುರ್ಗತಿ ಹಾರಿಣಿ ಅನ್ನೋದಾಗಿ ನಾವು ಅವಳನ್ನು ಕೊಂಡಾಡ್ತೇವೆ. ಹಾಗಿರುವಾಗ ಏನು ನಮಗೆ ಬರುವಂತಹ ದುರ್ಗತಿಗಳಿವೆ, ಧರ್ಮಕ್ಕೆ ಬರುವಂತಹ ಗ್ಲಾನಿಗಳಿವೆ, ಅದನ್ನೆಲ್ಲ ಅವಳು ಅದರಿಂದ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಪೊರಿತಾಳೆ ಅನ್ನೋದು ನಮ್ಮ ನಂಬಿಕೆ. ಇವತ್ತು
ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಗೊಂದಲಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿರುವಾಗ ಅವುಗಳನ್ನೆಲ್ಲ ನಾವು ದೂರ ಮಾಡಬೇಕಿದ್ರೆ ಒಂದು ರೀತಿಯಲ್ಲಿ ತಾಯಿಯನ್ನು ನಾವು ಅನುಸರಿಸಬೇಕು. ನಮ್ಮ ದೇವಸ್ಥಾನಗಳಲ್ಲಿ ನಂಬಿಕೆಗಳನ್ನು, ಆ ಧಾರ್ಮಿಕ ಅರಿವುಗಳನ್ನು ಬೆಳೆಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕು. ಇವತ್ತು ಬಹಳಷ್ಟು ಕೆಲವೊಮ್ಮೆ ವಿಷಾದದ ವಿಷಯ ಅಂದರೆ ನಮ್ಮ ಇಂತಹ ಕಾರ್ಯಕ್ರಮಗಳಲ್ಲಿ ಬ್ರಹ್ಮಕಲಶ ಇರ್ಬೋದು ಅಥವಾ ಜಾತ್ರೋತ್ಸವಗಳಿರ್ಬೋದು, ನಮ್ಮ ಯುವ ಸಮಾಜ ಇದರಲ್ಲಿ ಪಾಲ್ಗೊಳ್ಳೋದು ನಮಗೆ ಕಾಣಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಹಿರಿಯರು ಅಥವಾ ಸಣ್ಣ ಮಕ್ಕಳು ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದನ್ನು ನಾವು ನೋಡ್ತೇವೆ. ಹಾಗಿರುವಾಗ ಇವತ್ತು ಆಗಬೇಕಾದಂತಹ ಮುಖ್ಯ ಕೆಲಸ ಅಂದರೆ ನಮ್ಮ ಮನೆಯಲ್ಲಿರುವಂತಹ ಮಕ್ಕಳು, ಯುವ ಸಮಾಜ ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಇಂತಹ ಧಾರ್ಮಿಕ ನಂಬಿಕೆಗಳನ್ನು, ಅರಿವನ್ನು ಬೆಳೆಸುವಲ್ಲಿ ಅದು ಕಾರಣವಾಗಬೇಕು. ಅದಕ್ಕಾಗಿ ನಮ್ಮ ಪೋಷಕರು, ನಮ್ಮ ಹಿರಿಯರು ಮನೆ ಮಕ್ಕಳನ್ನು ಅವರ ಸಣ್ಣ ಪ್ರಾಯದಲ್ಲೇ ಇಂತಹ ಧಾರ್ಮಿಕ ಕೇಂದ್ರಗಳಿಗೆ, ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಬಂದು ಅವರಲ್ಲಿ ಅಂತಹ ಸಂಸ್ಕಾರವನ್ನು ಬಿತ್ತುವಂಥ ಒಂದು ಕೆಲಸ ಆಗಬೇಕಾದಂದು ಇವತ್ತು ಅನಿವಾರ್ಯವಾಗಿದೆ. ಅದರ ಹೊರತಾಗಿ ಅವರೊಂದು ಪ್ರಾಯಕ್ಕೆ ಬಂದ ಮೇಲೆ ನೀವು ಅವರೊಂದು ದೇವಸ್ಥಾನಕ್ಕೆ ಬನ್ನಿ ಅಂದರೆ ಅವರು ಬರುವುದಿಲ್ಲ. ಆ ಸಣ್ಣ ವಯಸ್ಸಿನಲ್ಲೇ ಅವರನ್ನು ಕರೆದುಕೊಂಡು ಬಂದರೆ, ಅವರನ್ನು ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದರೆ, ಒಂದು ರೀತಿಯಲ್ಲಿ ನಮ್ಮ ಧರ್ಮದಲ್ಲಿ ಬಂದಂತಹ ಏನು ಧಾರ್ಮಿಕ ವ್ಯವಸ್ಥೆಗಳಿವೆ ಅಥವಾ ಧಾರ್ಮಿಕ ಸಂಸ್ಕಾರಗಳೇನಿವೆ ಅದು ಮುಂದಿನ ತಲೆಮಾರಿಗೂ ಅದು ವರ್ಗಾವಣೆಗೊಳ್ಳಲಿಕ್ಕೆ ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ಇಂತಹ ದೇವಸ್ಥಾನಗಳಿಗೆ ಅಥವಾ ದೇವಸ್ಥಾನಗಳಿಗೆ ನಮ್ಮ ಮಕ್ಕಳನ್ನು ಕರೆದುಕೊಂಡು ಬರುವಂತಹ ಕೆಲಸ ಇವತ್ತು ಪ್ರಾಮುಖ್ಯವಾಗಿದೆ. ಇಂತಹ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನೆರವೇರಲಿ, ಅದರ ಲಾಭವನ್ನು ಸಮಾಜ ಪಡ್ಕೊಳ್ಳಿಕ್ಕೆ ಮುಂದಾಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇಷ್ಟು ಸುಂದರವಾಗಿ ಈ ದೇವಾಲಯವನ್ನು ನಿರ್ಮಿಸಿ, ದೇವಾಲಯದ ಜೀರ್ಣೋದ್ಧಾರ ಕೆಲಸಗಳನ್ನು ಮಾಡಿ, ಇವತ್ತು ಈ ಉತ್ಸವಕ್ಕೆ ಎಲ್ಲ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಇದರ ಆಡಳಿತ ವರ್ಗದವರಿಗೆ, ಇದರ ಕಾರ್ಯಕರ್ತ ಬಂಧುಗಳಿಗೆ, ಇಲ್ಲಿ ಬಂದಂತಹ ಎಲ್ಲ ಭಕ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ತಾಯಿಯನ್ನು ನಾವು ಯಾವತ್ತೂ ಆರಾಧಿಸಿದರೆ ಅವಳು ನಮ್ಮನ್ನು ಕೈ ಬಿಡುವುದಿಲ್ಲ. ಎತ್ರೈವ ಎತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ಸ್ವರೂಪಂ, ಎತ್ರೈವ ಎತ್ರೈವ ಶಿರೋಮದೀಯಂ ತತ್ರೈವ ತತ್ರೈವ ಪದದ್ವಯಂತೆ ಅಂತ. ನಮ್ಮ ಮನಸ್ಸೆಲ್ಲ ಹೋಗ್ತದೆ, ಅಲ್ಲೆಲ್ಲ ನಿನ್ನ ಸ್ವರೂಪ ಇರಲಿ, ನಮ್ಮ ಶಿರ ಎಲ್ಲಿ ಭಾಗ್ತದೆ ಅಲ್ಲಿ ನಿನ್ನ ಪಾದದ್ವಯಗಳು ಇರಲಿ ಅನ್ನೋದಾಗಿ ಭಗವತ್ಪಾದರು ಅವರ ಕೃತಿಗಳಲ್ಲಿ ಕೊಂಡಾಡಿದ್ದಾರೆ. ಆ ರೀತಿಯಲ್ಲಿ ನಾವು ಕೂಡ ಆ ತಾಯಿಯ ಸ್ವರೂಪವನ್ನು ಯಾವತ್ತೂ ನೋಡುವಂಥ ಭಾಗ್ಯವನ್ನು ತಾಯಿ ನೀಡಲಿ. ಆ ತಾಯಿಯನ್ನು ಪೂಜಿಸುವಂಥ, ಆ ತಾಯಿಯನ್ನು ಅರ್ಚಿಸುವಂಥ ಭಾಗ್ಯವನ್ನು ತಾಯಿ ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ, ವೇದಿಕೆಯಲ್ಲಿ ಆತ್ಮೀಯರಾದಂಥ ಶ್ರೀ ಒಡಿಯೂರು ಶ್ರೀಗಳು ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ಹೃದಯವಾದಂಥ ಅಭಿನಂದನೆಗಳು ತಿಳಿಸ್ತಾ, ಕಾರ್ಯಕ್ರಮದ ಅಧ್ಯಕ್ಷರು ಸುಬ್ರಹ್ಮಣ್ಯರಾವ್ ಅವರು, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಮಾನ್ಯ ನ್ಯಾಯಮೂರ್ತಿಗಳು ಶ್ರೀ ರಾಜೇಶ್ ಕಲ್ಲಂಗಳವರು, ಅಂತೆಯೇ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳು, ಇಲ್ಲಿ ಬಂದಂಥ ಭಕ್ತ ಬಂಧುಗಳು, ನಿಮಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಆ ತಾಯಿ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಇನ್ನು ನಡೆಯುವಂತಹ ಇದರ ಬ್ರಹ್ಮಕಲಶಾದಿ ಪ್ರತಿಷ್ಠಾ, ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು, ಜಾತ್ರೋತ್ಸವಗಳು ಎಲ್ಲವೂ ಕೂಡ ನಿರ್ವಿಘ್ನವಾಗಿ, ನಿರಾತಂಕವಾಗಿ ನೆರವೇರಲಿ. ಅದಕ್ಕಾಗಿ ಆ ತಾಯಿಯ ಅನುಗ್ರಹ ಯಾವತ್ತೂ ಇರಲಿ ಅನ್ನೋದಾಗಿ ಮತ್ತೊಮ್ಮೆ ಈ ಗಳಿಗೆಯಲ್ಲಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.